ಹಾಯ್ ಫ್ರೆಂಡ್ಸ್, ಇವತ್ತು ಮನೆಯಲ್ಲೇ ಯಾವ ರೀತಿ ನಾವು ಕಡಲೆ ಬೀಜದಿಂದ ಕಡಲೆ ಬೋಂಡ ಮಾಡೋದು ಯಾವ ರೀತಿ ಅಂತ ನಾವು ಈ ವಿಡಿಯೋದಲ್ಲಿ ತಿಳಿಸ್ಕೊಂಡು ಕೊಡ್ತಾ ಇದ್ದೀವಿ. ನೋಡ್ತಾ ಇದ್ದೀರಲ್ಲ, ಎಷ್ಟು ಆ ಮನೆಯಲ್ಲೇ ಆರಾಮ್ಸೆ ಈ ರೀತಿ ನಾವು ಮಾಡ್ಕೋಬೋದು ಅಂತ. ಇದಕ್ಕೆ ಮಾಡಬೇಕಾಗಿರೋದು ಏನೇನು ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಂಡು ಕೊಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಎಷ್ಟು ಚೆನ್ನಾಗಿ ಬಂದಿದೆ ಕ್ರಿಸ್ಪಿಯಾಗಿ. ನೋಡಿ ಎಷ್ಟು ಆರಾಮಾಗಿ ಮನೇಲೇ ನಾವು 1 ಕಪ್ ಆಗೋಷ್ಟು ಕಡಲೆ ಬೀಜ ಇದ್ದರೆ ಸಾಕು, ಆರಾಮ್ಸೆ ಮನೇಲೇ ಈ ರೀತಿ ಮಾಡ್ಕೋಬೋದು ನಾವು. ಆ್ಯಂಡ್ ಇದು ಹೊಸ ರೆಸಿಪಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮೊದಲಿದಾಗಿ ನಾವೇನು ಮಾಡಬೇಕು ಅಂದರೆ, ಒಂದು ಪ್ಲೇಟ್ ನೀವು ಏನು ಮಾಡಬೇಕು, ಕೆಳಗಡೆ ಇಟ್ಕೊಂಡು ಜಲ್ಡೆ ಮಾಡ್ಕೋಬೇಕು. ಫಸ್ಟು ನೀವು ಈ ರೀತಿ ನಾವು ಅಕ್ಕಿ ಹಿಟ್ಟು ಒಬ್ಬೊಬ್ರು ಯೂಸ್ ಮಾಡ್ತಾರೆ, ಬಟ್ ನಾನು ಇಲ್ಲಿ ಏನು ಯೂಸ್ ಮಾಡ್ತಾಯಿದ್ದೀನಿ ಅಂದರೆ, ಕಡಲೆ ಹಿಟ್ಟಲ್ಲಿ ನಾನು 2 ಕಪ್ ಆಗೋಷ್ಟು ನಾನು ಜಲ್ಡೆ ಇಟ್ಕೋತಾ ಇದ್ದೀನಿ ನಾನು. ಯಾಕೆಂದರೆ ಅದು ತುಂಬ ಸಾಫ್ಟಾಗಿ ಬರಬೇಕು. ಅದಕ್ಕೋಸ್ಕರ ನಾನು ಈ ರೀತಿ ಫಸ್ಟು ಈ ರೀತಿ ನೀಟಾಗಿ ಸೇವಿಸ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಅವರೆಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಇವತ್ತು ಆರಾಮ್ಸೆಗೆ ನೀವು ಸಂಜೆ ಸ್ನ್ಯಾಕ್ಸಿಗಾದರೂ, ಮಾರ್ನಿಂಗ್ ಅಷ್ಟೇ ಬ್ರೇಕ್ಫಾಸ್ಟಿಗೆ ನೆಂಚ್ಕೊಳ್ಳೋಕ್ಕೂ ಸಹ ಈ ಥರ ಮಾಡ್ಕೋಬೋದು ನೀವು. ನೋಡ್ತಾ ಇದ್ದೀರಲ್ಲ, ನಾನು ಈ ರೀತಿ ಎಲ್ಲ ನೀಟಾಗೆ ಸಾಫ್ಟ್ ಬರೋ ಅಷ್ಟು ನಾನು ಜಲ್ಡೆ ಇಟ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ತುಂಬ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ. ಅದಾದಮೇಲೆ ನಾನು ಒಂದು ಬೌಲಿಗೆ ಏನು ಮಾಡ್ತಾಯಿದ್ದೀನಿ, ಎಲ್ಲ ಏನೇನು ನಾನು ಮಾಡ್ಕೊಂಡಿದ್ನೆಲ್ಲ 2 ಕಪ್ ಆಗೋಷ್ಟು, ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರೋ ಅಷ್ಟು ನೀವು ಕ್ವಾಂಟಿಟಿ ನೋಡ್ಕೊಂಡು ಮಾಡ್ಕೊಳ್ಳಿ, ಎಷ್ಟು ಜನ ಬೇಕೋ ಅಷ್ಟು. ನಾನು 2 ಕಪ್ ಆಗೋಷ್ಟು ಮಾಡ್ಕೊಂಡಿದ್ದು, ನೀವು 4 ಕಪ್ ಆಗೋಷ್ಟು ಅದು ಮಾಡ್ಕೋಬೋದು. ಎಷ್ಟು ಜನ ಇದ್ದೀರೋ ಅಷ್ಟು ಜನಕ್ಕೆ ನೋಡ್ಕೊಂಡು ಮಾಡ್ಕೋಬೋದು. ಈ ರೀತಿ ನಾನು ಹಾಕ್ಕೊಂಡಿದ್ದೀನಿ ಬೌಲಿಗೆ. ನೋಡ್ತಾ ಇದ್ದೀರಲ್ಲ. ನೆಕ್ಸ್ಟು ನಾನು ಏನು ಮಾಡಬೇಕು ಅಂತ ಹೇಳ್ತೀನಿ ನೋಡಿ. ಜೀರಿಗೆನ ಒಂದು ಸ್ವಲ್ಪ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಬಿಡಿ. 1/4 ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಸೋಡಾ ಹಾಕ್ಕೊಳ್ಳಿ, ಒಂದು ಸ್ವಲ್ಪ ಚಿಟಿಕೆ ಆಗೋಷ್ಟು ಸೋಡಾ ಹಾಕ್ಕೊಳ್ಳಿ. ಆಮೇಲೆ ಒಂದು 3 ಖಾರ ತುಂಬ ಖಾರವಾಗಿರಬೇಕು ಅಂತ ಅನಿಸಿದ್ರೆ ಒಂದು 5-6 ಸ್ಪೂನ್ ಖಾರ ಹಾಕ್ಕೊಳ್ಳಿ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಖಾರ ನಿಮ್ಗೆ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನಿಲ್ಲಿ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಗರಂ ಮಸಾಲೆ ಪೌಡರು 1 ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. 2 ಸ್ಪೂನ್ ಆಗೋಷ್ಟು ಸಹ ಹಾಕ್ಕೋಬೋದು. ಅದಾದಮೇಲೆ ನಾನು ಎಲ್ಲ ನೀಟಾಗಿ ನೀರು ಹಾಕ್ಕೊಂಡು, ಫಸ್ಟೇ ಜಾಸ್ತಿ ನೀರು ಹಾಕ್ಕೊಳ್ಳೋಕೆ ಹೋಗಬೇಡಿ. ಎಷ್ಟು ಬೇಕೋ ಅಷ್ಟು ಕಲಿಸ್ತಾ ಇದ್ದೀರಲ್ಲ, ಅದು ನೋಡಿಕೊಂಡು ಲಿಕ್ವಿಡ್ ಥರ ಮಾಡ್ಕೊಳ್ಳೋಕೆ ಹೋಗಬೇಡಿ. ಆದಷ್ಟು ಗಟ್ಟಿಯಾಗಿರಬೇಕು. ಅದು ಫಸ್ಟೇ ನಾನು ಹೇಳ್ದಂಗೆ ತುಂಬ ಡಿಫ್ರೆಂಟ್ ಆಗಿರುವಂತಹ ಕಡಲೆ ಬೀಜದಲ್ಲಿ ಮಾಡ್ತಿರೋ ಅಂತಹ ಬೋಂಡ ಇದು. ಮೋಸ್ಟ್ಲಿ ತುಂಬ ಜನ ಕೇಳಿರಲ್ಲ ಅಂದ್ಕೊತೀನಿ, ಬಟ್ ತುಂಬ ಜನಕ್ಕೆ ಇದು ಇಷ್ಟ ಆಗುತ್ತೆ ಈ ಬೋಂಡ. ನಾನು ಇಲ್ಲಿ ನೀರು ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು, ತುಂಬ ಗಟ್ಟಿಯಾಗಿರಬೇಕು, ತೆಳ್ಳಗೆ ಮಾಡ್ಕೊಳಕ್ಕೆ ಹೋಗಬಾರ್ದು. ನಾನು ಈ ರೀತಿ ಎಲ್ಲ ನೀಟಾಗಿ ಹದ ಮಾಡ್ಕೋಬೇಕು. ಫಸ್ಟು ನೀರು ಹಾಕ್ಕೊಳಕ್ಕೆ ಹೋಗಬೇಡಿ ಜಾಸ್ತಿ. ಒಂದು ಅರ್ಧ ಲೋಟ ಆಗೋಷ್ಟು ಕಾಫಿ ಕುಡಿತೀವಲ್ಲ, ಅಷ್ಟು ಲೋಟ ಆಗೋಷ್ಟು ನೀರು ಹಾಕ್ಕೊಳ್ಳಿ ಸಾಕು, ಮಸ್ತಾಗುತ್ತೆ. ನಾನಿಲ್ಲಿ ಹಾಕ್ಕೊಂಡು ಎಲ್ಲ ನೀಟಾಗಿ, ಒಟ್ಟಿನಲ್ಲಿ ನಾವು ನೀಟಾಗಿ ಅದನ್ನೆಲ್ಲ ಕಲಿಸ್ಕೋಬೇಕು. ಫಸ್ಟು ಈ ರೀತಿ ಎಲ್ಲ ನೀಟಾಗಿ ಕಲಿಸ್ಕೊತಾ ಇರಬೇಕು. ನಾನು ಇವಾಗಲೇ ಉಪ್ಪು ಖಾರ ಎಲ್ಲ ಟೇಸ್ಟ್ ಮಾಡಿದೆ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ಸಹ ನಾನು ನೋಡಿದೆ. ಆ್ಯಂಡ್ ನೀವು ಸಹ ಚೆಕ್ ಮಾಡ್ಕೊಳ್ಳಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ. ಬಿಕಾಸ್ ನಾವು ಬೋಂಡ ಎಲ್ಲ ಹಾಕಿದ್ಮೇಲೆ ನಾವು ಉಪ್ಪು ಖಾರ ಚೆಕ್ ಮಾಡೋದಕ್ಕಾಗಲ್ಲ. ಸೊ ಇವಾಗಲೇ ನಾವು ಇಟ್ಟು ಕಲಿಸ್ತಾ ಇದ್ದಂಗೆ ಉಪ್ಪು ಖಾರ, ನೀರು ಏನು ಬೇಕೋ ಅದು ನೀಟಾಗೆ ನಾವು ರೆಡಿ ಮಾಡ್ಕೋಬೇಕಾಗುತ್ತೆ. ನಾನು ಈ ರೀತಿ ಎಲ್ಲ ನೀಟಾಗೆ ಕಲಿಸ್ಕೊಂಡಾಯಿತು. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗೆ ಈ ರೀತಿ ಕಲಿಸ್ಕೊಂಡ್ರೇ ನಮಗೆ ಬೋಂಡ ಹಾಕಬೇಕಾದ್ರೆ ನಮಗೆ ಆರಾಮ್ಸೆಗೆ ಯಾವುದೇ ಥರ ಅಂಟಂಟಾಗಿ ಕಚ್ಕೊಳ್ಳೋದಿಲ್ಲ, ಆರಾಮ್ಸಾಗಿ ಬಿಡಿಯಾಗಿ ಬರುತ್ತೆ. ನಾನು ಇನ್ನೊಂದು ಸರ್ತಿ ನೀಟಾಗಿ ಕಲಿಸ್ಕೊತಾ ಇದ್ದೀನಿ ನೋಡಿ. ಫಾಸ್ಟಾಗೇ ಮಾಡ್ಕೋಬೋದು ಮನೇಲಿ ಆರಾಮ್ಸೆ. 10 ಮಿನಿಟ್ಸ್ಗೆಲ್ಲ ಆಗೋಗುತ್ತೆ. ಅದಾದಮೇಲೆ ನಾನು 2 ಬೌಲ್ ಆಗೋಷ್ಟು ನಾನು ಕಡಲೆ ಬೀಜನ ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಕ್ಕೋಬೇಕು. ನಾನು ಫಸ್ಟು 1 ಬೌಲ್ ಆಗೋಷ್ಟು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ನೀವು ನೋಡಿಕೊಂಡು ಮಾಡ್ಕೊಳ್ಳಿ. ಫಸ್ಟು ಅದೆಷ್ಟು ಆರಾಮ್ಸೆಗೆಲ್ಲ ಆಗುತ್ತಾ ನೋಡ್ಕೊಳ್ಳಿ ಅದು. ಅದಾದಮೇಲೆ ಕಲಿಸ್ಕೊತಾ ಇರಬೇಕು, ಯಾಕಂದರೆ ಕಡಲೆ ಬೀಜಕ್ಕೆ ಅದೆಲ್ಲ ಹೋಗಬೇಕು. ತಿರ್ಗಾ ನಾನು ಇನ್ನೊಂದು ಬೌಲ್ ಆಗೋಷ್ಟು ಕಡಲೆ ಬೀಜನ ಹಾಕ್ಕೊತಾ ಇದ್ದೀನಿ. ಈ ರೀತಿ ಹಾಕ್ಕೊಂಡಿದ್ದೀನಿ. ನೀವು ಅಷ್ಟೇ ಎಷ್ಟು ಜನ ಇದ್ದೀರೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ಒಂದೇ ಸತಿ ಎಲ್ಲ ಹಾಕ್ಕೊಳ್ಳೋಕೆ ಹೋಗಬೇಡಿ, ಸ್ವಲ್ಪನೇ ಹಾಕ್ಕೋಬೇಕು. ಈ ರೀತಿ ನಾನು ಹಾಕ್ಕೊಂಡಿದ್ದಾಯಿತು.
ನೀವು ಅಷ್ಟೇ ಹಾಕ್ಕೊಳ್ಳಿ. ಡಿಫ್ರೆಂಟಾಗಿ ಇವಾಗ ಈರುಳ್ಳಿ ಬೋಂಡ ಮಾಡ್ತಾರೆ, ಮತ್ತು ಈರುಳ್ಳಿಯಿಂದನೇ ಜಾಸ್ತಿ ಬೋಂಡ ಮಾಡ್ಕೋಬೋದು. ತರಕಾರಿ ಅದೆಲ್ಲ ನೀವು ನೋಡ್ಬೋದು. ಇದು ತುಂಬ ಅಂದರೆ ತುಂಬ ಡಿಫ್ರೆಂಟಾಗಿದೆ. ಆಮೇಲೆ ಇದು ಅಷ್ಟೇ ಮೆಣಸಿನ್ಕಾಯಿ ಬಜ್ಜಿ ಮಾಡ್ಕೊತಾರೆ, ಆ ಥರ ಎಲ್ಲ ಜಾಸ್ತಿ ಮಾಡ್ಕೊತಾರೆ. ಬಟ್ ಈ ಥರ ಎಲ್ಲ ತುಂಬ ರೇರಾಗಿ ಮಾಡ್ಕೊಳ್ಳೋದು. ಅದಕ್ಕೆ ಹೇಳ್ತಾ ಇದ್ದೀನಿ, ಈ ರೀತಿ ನೀವು ಒಂದು ಸತಿ ಮಾಡ್ಕೊಂಡು ತಿಂದರೆ ನಿಮ್ಮ ಮನೇಲಿ ನೀವೇ ನೆಕ್ಸ್ಟ್ ಟೈಮ್ ಇದನ್ನೇ ಮಾಡ್ಕೊತೀರಾ ಆರಾಮ್ಸೆ. ನಾನು ಆವಾಗಲೇ ಹೇಳ್ದಂಗೆ 2 ಬೌಲ್ ಆಗೋಷ್ಟು ಕಡಲೆ ಬೀಜ, ಒಂದು ಸ್ವಲ್ಪ ಹಸಿಟ್ಟಿದ್ರೆ ಆರಾಮಾಗಿ ಮನೇಲೇ ಮಾಡ್ಕೋಬೋದು. ಅದಾದಮೇಲೆ ನಾನು ನೀಟಾಗಿ ಕಲಿಸ್ಕೊತಾ ಇದ್ದೀನಿ. ಇದನ್ನೆಲ್ಲ ನೀಟಾಗಿ ಕಲಿಸ್ಕೋಬೇಕು. ನೋಡಿ ಈ ಥರ ಅಂದರೆ ಒಬ್ರೊಬ್ರು ಕಲರ್ ಸಹ ಹಾಕ್ಕೊತಾರೆ, ರೆಡ್ ಕಲರು. ನಾನು ಹಾಕ್ಕೊಂಡಿಲ್ಲ, ಇಲ್ಲಿ ಸ್ಕಿಪ್ ಮಾಡಿದ್ದೀನಿ, ಕಲರ್ ಯೂಸ್ ಮಾಡೋದು ಬೇಡ ಅಂತ ಅಷ್ಟೇ. ಈ ರೀತಿ ನ್ಯಾಚುರಲಾಗೆ ಮಾಡ್ಕೊಳ್ಳೋಣ ಮನೇಲಿ ಅಂತ ಕಲರ್ ಯೂಸ್ ಮಾಡ್ಕೊಂಡಿಲ್ಲ ನಾನಿಲ್ಲಿ. ನೆಕ್ಸ್ಟು ನಾನು ಏನು ಮಾಡ್ತೀನಿ ಅಂತ ಅಂದರೆ, ಒಂದು ಬಾಣಲಿಯಲ್ಲಿ ನಾನು ಎಣ್ಣೆ ಇಟ್ಟಿದ್ದೆ ಆಗಲೇ. ಈ ರೀತಿ ಚೆನ್ನಾಗಿ ಎಣ್ಣೆ ಕಾಯಬೇಕು. ಅದಾದಮೇಲೆ ನಾನು ಈ ರೀತಿ ಕೈಯಿಂದನೇ ನಾವು ಈ ರೀತಿ ಹಾಕಬೇಕು. ನಾವು ಸುಮ್ಮನೆ ಇದು ಸುಮ್ಮನೆ ತೊಗೊಂಬಿಟ್ಟು ಅದರೊಳಗಡೆ ಬಿಟ್ಬಿಟ್ಟು ಎಜ್ಜಿದ್ರೆ ಅದೇನಾಗುತ್ತೆ, ಅಂಟಂಟು ಆಗೇ ಆಗಿಬಿಡುತ್ತೆ. ಸೊ ನಾನು ಅದಕ್ಕೆ ಕೈಯಿಂದ ನೀಟಾಗೆ ಒಂದೊಂದೇ ಬಿಡಿಯಾಗಿ ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ನಾನು ಇಲ್ಲಿಂದನೇ ನೀಟಾಗಿ ಬೋಂಡ ಯಾವ ರೀತಿ ಮಾಡ್ಕೊತೀವೋ ಆ ರೀತಿ ನಾನು ಮಾಡ್ಕೊತಾ ಇದ್ದೀನಿ. ಬಿಕಾಸ್ ಇದು ಕಡಲೆ ಬೀಜ ಹಾಕಿರೋದ್ರಿಂದ ಹೆಲ್ತಿಗೂ ತುಂಬ ಅಂದರೆ ತುಂಬ ಒಳ್ಳೆಯದು, ಆರೋಗ್ಯಕ್ಕೂ ಅಷ್ಟೇ ತುಂಬ ಅಂದರೆ ತುಂಬ ಒಳ್ಳೆಯದು. ಬಿಕಾಸ್ ನೀವು ಕಡಲೆ ಬೀಜದಲ್ಲಿ ನೋಡ್ಬೋದು ತುಂಬ ಒಳ್ಳೆ ಪ್ರೋಟೀನ್ ಇದೆ. ಈ ಥರ ಫುಡ್ಡಲ್ಲಿ ನೀವು ಮಾಡ್ಕೊಂಡು ತಿನ್ನೋದ್ರಿಂದ ಮಕ್ಕಳು, ದೊಡ್ಡವರು, ಪ್ರತಿಯೊಬ್ಬರು ಇಷ್ಟಪಡೋಂತಹ ಬೋಂಡ ಇದು. ಅದಕ್ಕೆ ನಾನು ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನಮ್ಮ ಮನೇಲಂತೂ ಎಲ್ಲರೂ ತುಂಬ ಇಷ್ಟಪಡ್ತಾರೆ ಈ ರೀತಿ. ಆ್ಯಂಡ್ ನಾನು ಸ್ನ್ಯಾಕ್ಸಿಗಂತೂ ಏನೂ ಇರಲ್ಲ ಅಂತ ಅಂದರೆ, ಈವ್ನಿಂಗುಗೆ ಅವರು ಊಟದ ಜೊತೆ ಏನೂ ಇಲ್ಲ ಅಂತ ಅಂದರೆ ನಾನು ಇದೇ ರೀತಿಯೇ ನಾನು ಮಾಡ್ಕೊಳ್ಳೋದು. ಬರೀ 2 ವಸ್ತುಗಳಿಂದ ಈ ರೀತಿ ನಾವು ಮಾಡ್ಕೋಬೋದು. ಆಮೇಲೆ ಇನ್ನೂ ಒಂದು ಅಷ್ಟೇ, ನಾವು ಬೋಂಡ ಬಜ್ಜಿ ಮಾಡಿದಾಗೂ ಅಷ್ಟೇ ಅದಕ್ಕಿಂತ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದು. ಬಿಕಾಸ್ ನೀವು ನೋಡ್ಬೋದು, ಎಲ್ಲೂ ಯಾವ ಅಂಗಡಿಗಳಲ್ಲೂ ಈ ರೀತಿ ಜಾಸ್ತಿ ಮಾಡಲ್ಲ. ಬಿಕಾಸ್ ಕಡಲೆ ಬೀಜದಲ್ಲಿ ನೀವು ಈ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ ಅದರಲ್ಲಿ ನಾನು ಮೊದಲೇ ಹೇಳ್ದಂಗೆ ತುಂಬ ಒಳ್ಳೆ ಪ್ರೋಟೀನ್ ಇರುವಂತಹ ಕಡಲೆ ಬೀಜ. ಬಿಕಾಸ್ ಕಡಲೆ ಬೀಜದಲ್ಲಿ ನಾವು ಬೇಕಾದ್ರೆ ಜಿಮ್ಗೆ ಹೋಗೋರನ್ನ ಸಹ ನಾವು ನೋಡ್ಬೋದು. ಅವರು ಕಡಲೆ ಬೀಜ ಇಲ್ಲ ಅಂದರೆ ಅವ್ರು ಮಿಲ್ಕ್ ಶೇಕ್ ಎಷ್ಟು ಇಂಪಾರ್ಟೆಂಟೋ ಕಡಲೆ ಬೀಜನೂ ಅಷ್ಟೇ ಇಂಪಾರ್ಟೆಂಟ್ ಅವರಿಗೆ. ಅಷ್ಟು ಒಳ್ಳೆ ಪ್ರೋಟೀನ್ ಕೊಡುವಂತಹ ಫುಡ್ ಅದು. ನೋಡಿ ಈ ರೀತಿ ಬೋಂಡ ಎಲ್ಲ ನಾನು ಹಾಕಿದ್ದೀನಿ, ನೋಡ್ತಾ ಇದ್ದೀರಲ್ಲ ಈ ರೀತಿ. ಬಟ್ ಏನಂದರೆ ಚೆನ್ನಾಗಿ ಕಾಯಬೇಕು. ಅದು ಒಂದು 10 ನಿಮಿಷನ ನೀವು ಅದನ್ನು ನೀಟಾಗಿ ಬೇಯಕ್ಕೆ ಬಿಡಬೇಕು. ಬಿಕಾಸ್ ಇದು ಚೆನ್ನಾಗಿ ಬೆಂದ್ರೇ ಒಳ್ಳೆ ಟೇಸ್ಟಾಗಿ ಸಿಗೋದು ನಮಗೆ. ತಿಂತಾಯಿದ್ರೆ ಕಡಲೆ ಬೀಜನೂ ಬಾಯಲ್ಲಿ ಹಾಗೇ ಇರುತ್ತೆ ಆ್ಯಂಡ್ ಒಳ್ಳೆ ಟೇಸ್ಟ್ ಕೊಡುತ್ತೆ, ಸೂಪರಾಗಿರುತ್ತೆ ಮಾತ್ರ. ನೋಡಿ ಈ ರೀತಿ ನಾನು ಚೆನ್ನಾಗಿ ಬೇಯಿಸ್ಕೊಂಡು ತಿರುಗ್ತಾ ಇರಬೇಕು. ಆ್ಯಂಡ್ ಒಂದೇ ಸತಿ ತಿರುಗಕ್ಕೆ ಹೋಗಬೇಡಿ, ಹಾಕಿದ ತಕ್ಷಣವೇ ಸ್ವಲ್ಪ ಹೊತ್ತು ಬಿಟ್ಬಿಡಬೇಕು. ಒಂದು 5 to 10 ಮಿನಿಟ್ಸ್ ನೀವು ಬಿಡಿ. ಆಮೇಲೆ ಸೀದೋಗಬಾರ್ದು. ಲೋ ಫ್ಲೇಮಲ್ಲೇ ನೀವು ನೀಟಾಗಿ ಕಾಯಿಸ್ಕೋಬೇಕು. ನೋಡ್ತಾ ಇದ್ದೀರಲ್ಲ, ನಾನು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಫುಲ್ಲು ಬ್ರೌನಿಶು ಬೇಡ, ಫುಲ್ಲು ಕಲರ್ ಇಲ್ಲೇನೂ ಬೇಡ, ಸ್ವಲ್ಪ ಮೀಡಿಯಮಾಗೆ ನಿಮಗೆ ಈ ಥರ ಬಂದರೆ ಸಾಕು. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಬೇಕು ಇದು. ಬಿಕಾಸ್ ನಾವು ಕಡಲೆ ಬೀಜ ಹಾಕಿರ್ತೀವಲ್ಲ, ಕಡಲೆ ಬೀಜ ಬೇಯಬೇಕಲ್ವ, ಅದರಿಂದ ನಾನು ಈ ರೀತಿ ಬೇಯಿಸಬೇಕು. ಇದನ್ನೇ ಅಂತಲ್ಲ, ಯಾವುದೇ ಬೋಂಡ ಥರ ನೀವು ರೆಸಿಪಿಗಳು ಮಾಡಿದ್ರೂ ಅದೆಲ್ಲ ನೀಟಾಗಿ ಬೇಯಬೇಕು. ನಾನು ತಿರುಗಿಸ್ತಾ ಇದ್ದೀನಿ ನೋಡಿ, ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಆ್ಯಂಡ್ ಗೈಸ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಆ್ಯಂಡ್ ನಿಮ್ಗೆ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ. ಆ್ಯಂಡ್ ನೀವು ಇದನ್ನು ರೆಸಿಪಿನ ಟ್ರೈ ಮಾಡಿ, ನನಗೆ ಟ್ರೈ ಮಾಡಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇದು ಮಕ್ಕಳು ಅಂದರೂ ತುಂಬ ಇಷ್ಟಪಡ್ತಾರೆ. ಕಡಲೆ ಬೀಜ ಇಷ್ಟ ಇಲ್ಲ ಅನ್ನೋರು ಸಹ ಇದನ್ನು ಇಷ್ಟಪಡ್ತಾರೆ. ಈ ಬೋಂಡನ ಕೇಳಿ ಮಾಡಿಸ್ಕೊತಾರೆ, ಅಷ್ಟು ತುಂಬ ಚೆನ್ನಾಗಿ ಬರುತ್ತೆ ಇದು. ಆ್ಯಂಡ್ ಯಾವುದೇ ಥರ ರಿಸ್ಕ್ ಇಲ್ದಂಗೆ ಮನೇಲೇ ಆರಾಮ್ಸೆ ಜಸ್ಟ್ 10 ಮಿನಿಟ್ಸಲ್ಲಿ ನಾವು ಮಾಡ್ಕೋಬೋದು ಇದನ್ನು. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ. ತುಂಬ ಅಂದರೆ ತುಂಬ ಕಡೆ ಈ ರೀತಿ ಜಾಸ್ತಿ ಫಾರಿನರ್ಸಲ್ಲಿ ಈ ಥರ ಮಾಡ್ಕೊಂಡು ತಿಂತಾರೆ. ಬಿಕಾಸ್ ಅವ್ರು ಪ್ರೋಟೀನ್ ಇರೋದ್ರಲ್ಲೇ ಅವ್ರು ಬೋಂಡ ಬಜ್ಜಿಗಳು ಜಾಸ್ತಿ ಮಾಡ್ಕೊಳ್ಳೋದು. ನಮ್ಮ ಥರ ಜಸ್ಟ್ ಈರುಳ್ಳಿ ಬಜ್ಜಿ ಅದು ಇದು ಆ ಥರ ಖಾರದ ಮೆಣಸಿನ್ಕಾಯಿ ಬಜ್ಜಿ ಮಾಡ್ಕೊಳ್ಳಲ್ಲ, ಅವ್ರು ಈ ಥರನೇ ಜಾಸ್ತಿ ಮಾಡ್ಕೊಳ್ಳೋದು. ನೋಡ್ತಾ ಇದ್ದೀರಲ್ಲ ಈ ರೀತಿ ಆಯಿತು. ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತಾ ಇದೆ. ಚೆನ್ನಾಗಿ ಬೇಯಿಸ್ಬೇಕು. ಒಟ್ಟಿನಲ್ಲಿ ಚೆನ್ನಾಗಿ ಬೆಂದ್ರೇ ಅದು ಮೊದಲು ಹೇಳ್ದಾಗೆ ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ಊಟದ ಜೊತೆನೂ ಅಷ್ಟೇ. ಇದು ನೀವು ಒಂದಿನ ಎಲ್ಲ ಇವತ್ತು ಮಾಡ್ಕೊಂಡು ನೀವು ಬಿಟ್ಟರೆ ಮನೇಲಿ 10 ನಿಮಿಷಕ್ಕೆಲ್ಲ ಖಾಲಿ ಆಗೋಗುತ್ತೆ. ಅಷ್ಟು ಬೇಗ ಇದಕ್ಕೆ ಅಷ್ಟು ಚೆನ್ನಾಗಿ ಡಿಮ್ಯಾಂಡ್ ಇದೆ ಮನೆಯಲ್ಲೂ ಸಹ.
10 ಮಿನಿಟ್ಸಲ್ಲೆಲ್ಲ ಖಾಲಿ ಆಗಿಬಿಡುತ್ತೆ ಇದು. ನಿಮ್ಮ ಮನೇಲೇ ಬೇಕಾದ್ರೆ ಮಾಡಿ, ಬೇಕಾದ್ರೆ ಹೊಸ ರೆಸಿಪಿ ಇದು ಅಂತ ತೋರಿಸಿ ಆರಾಮ್ಸೆ ಮನೇಲಿ 10 ಮಿನಿಟ್ಸ್ಗೆಲ್ಲ ಖಾಲಿ ಆಗೋಗುತ್ತೆ. ನೋಡ್ತಾ ಇದ್ದೀರಲ್ಲ ಚೆನ್ನಾಗಿ ಬೆಂದಿದೆ ಇದು. ಇವಾಗ ನಾನು ಏನು ಮಾಡ್ತೀನಿ, ಇದನ್ನೆಲ್ಲ ಎತ್ತಬೇಕಲ್ವ, ಸೊ ಫುಲ್ಲು ಲೋ ಫ್ಲೇಮ್ ಮಾಡ್ಕೊಂಬಿಡಿ. ತುಂಬ ಚೆನ್ನಾಗಿ ಬೆಂದಿದೆ. ನೋಡ್ತಾ ಇದ್ದೀರಲ್ಲ ಬೋಂಡ ತುಂಬ ಚೆನ್ನಾಗಿ ಕಾಣ್ತಾನೂ ಇದೆ. ನೋಡ್ತಾ ಇದ್ದೀರಲ್ಲ, ಈಗ ನಾನು ಇದನ್ನೆಲ್ಲ ಒಂದು ತಟ್ಟೆಗೆ ಹಾಕ್ಕೊತೀನಿ. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಈ ಬೋಂಡ. ಕಡಲೆ ಬೀಜ ಬೋಂಡ ತುಂಬ ಅಂದರೆ ತುಂಬ ಫೇಮಸ್ ಸಹ. ನೋಡ್ತಾ ಇದ್ದೀರಲ್ಲ, ಇದನ್ನು ಯಾರೂ ಅಷ್ಟೊಂದಾಗಿ ವೀಡಿಯೋ ಮಾಡಿಲ್ಲ ಅಂದ್ಕೊತೀನಿ ನಾನು. ನೋಡ್ತಾ ಇದ್ದೀರಲ್ಲ ಫುಲ್ಲು ಬೆಂದಿದೆ. ನಾನಿವಾಗ ತೆಗಿತೀನಿ. ನೋಡ್ತಾ ಇದ್ದೀರಲ್ಲ, ತುಂಬ ಅಂದರೆ ತುಂಬ ಆರೋಗ್ಯಕ್ಕೂ ಒಳ್ಳೆಯದು ಇದು. ನಾನೀಗ ಒಂದು ಅಲ್ಲೇ ಎತ್ಕೊಂಡು ಟೇಸ್ಟ್ ಮಾಡಿಬಿಟ್ಟು ನಾನು ಎತ್ತಿ ಒಂದು ಪ್ಲೇಟಿಗೆ ಹಾಕೋಣ ಅಂದ್ಕೊಂಡೆ. ಯಾಕಂದರೆ ಮೊದಲಾಗೆ ಹೇಳ್ದಾಗ ಬೆಂದಿದೆಯಾ ಇಲ್ವಾ ಅಂತ ತಿಳ್ಕೊಬೇಕಿತ್ತು. ಸೊ ನಾನು ಒಂದು ಎತ್ಕೊಂಡು ಟೇಸ್ಟ್ ಮಾಡಿದೆ. ಆ್ಯಂಡ್ ಆಲ್ಮೋಸ್ಟ್ ತುಂಬ ಚೆನ್ನಾಗಿತ್ತು, ಬಿಸಿ ಇತ್ತು, ತುಂಬ ಅಂದರೆ ತುಂಬ ಬಿಸಿ ಇತ್ತು. ಸೊ ನಾನಿವಾಗ ಎತ್ಕೊಂಡು ಟೇಸ್ಟ್ ಸಹ ಮಾಡಿ ತುಂಬ ಚೆನ್ನಾಗಿ ಬಂದಿದ್ದಕ್ಕೆ ನಾನಿವಾಗ ಪ್ಲೇಟಿಗೆ ಹಾಕ್ಕೊತಾ ಇದ್ದೀನಿ ಎಲ್ಲ. ಇಷ್ಟೇ ಆರಾಮ್ಸೆ ಮನೇಲೇ ಮಾಡ್ಕೋಬೋದು ನಾವು. ನೋಡಿ ನಾನು ಇವಾಗೆಲ್ಲ ಪ್ಲೇಟಿಗೆ ಹಾಕ್ಕೊತಾ ಇದ್ದೀನಿ. ತುಂಬ ಅಂದರೆ ತುಂಬ ಫೇಮಸ್ ಸಹ ಇದು. ನೀವು ಮಾಡ್ಕೊಂಡು ತಿಂದಾದ್ಮೇಲೆ ನನಗೆ ಕಮೆಂಟ್ ಮಾಡಿ ಗೈಸ್. ಸುಮ್ಮನೆ ಇದು ಆ ಬೋಂಡ ಈ ಬೋಂಡ ಮಾಡೋದ್ಕಿಂತ ಈ ಥರದೇ ಕಡಲೆ ಬೀಜದ ಬೋಂಡ ಹೊಸ ರೆಸಿಪಿ ಸೂಪರಾಗಿರುತ್ತೆ. ಮನೇಲೆಲ್ಲ ಮಾಡ್ಕೊಂಡು ತಿನ್ನಿ. ಆ್ಯಂಡ್ ಸಂಜೆ ಅಂತೂ ಸ್ನ್ಯಾಕ್ಸಿಗೆ ಏನೂ ಇಲ್ಲ ಅಂದಾಗ 10 ಮಿನಿಟ್ಸಲ್ಲಿ ನಿಮ್ಮ ಮಕ್ಳಿಗೆ ಈ ಥರ ಮಾಡ್ಕೊಂಡು ಕೊಡ್ಬೋದು. ಆ್ಯಂಡ್ ಸ್ಕೂಲ್ಗೆ ಹೋಗ್ತಿರೋ ಮಕ್ಳಿಗೂ ಅಷ್ಟೇ. ನೋಡಿ ಆಲ್ಮೋಸ್ಟ್ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ವಾವ್, ತುಂಬ ಅಂದರೆ ತುಂಬ ರೆಸ್ಟೋರೆಂಟಲ್ಲಿ ಮಾಡ್ತಾರಲ್ಲ ಆ ರೀತಿ ಇತ್ತು ಟೇಸ್ಟ್ ಮಾತ್ರ. ನೋಡಿ ನಾನು ಇವಾಗ ತೆಗ್ದು ತೋರಿಸ್ತಾ ಇದ್ದೀನಿ ಕಡಲೆ ಬೀಜ ಅದರೊಳಗಡೆ ಯಾವ ರೀತಿ ಇದೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ ತುಂಬ ಅಂದರೆ ತುಂಬ ಒಳಗಡೆ ಚೆನ್ನಾಗಿ ಬೆಂದಿದೆ, ತುಂಬ ಚೆನ್ನಾಗೂ ಆಗಿದೆ. ಗರಮ್ ಗರಮ್ ಅಂತ ಇದೆ, ತಿಂದರೆ ಸಾಕು ಗರಮ್ ಗರಮ್ ಅನ್ನೋ ಥರ ಆಯ್ತಾ ಇದೆ. ಒಳ್ಳೆ ಫ್ಲೇವರ್ ಸಹ ಇದೆ. ಆ್ಯಂಡ್ ಕಡಲೆ ಬೀಜ ತಿಂತಾಯಿದ್ದಾಗ ಬಾಯಿ ಸಿಕ್ಕಿದಾಗ ವಾವ್ ಸೂಪರ್ ಅನಿಸುತ್ತೆ. ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಆ್ಯಂಡ್ ಫಿನಿಶ್ ಆಯಿತು ಆಲ್ಮೋಸ್ಟ್. ನಾನಿವಾಗ ಇಷ್ಟು ತಯಾರಿ ಮಾಡ್ಕೊಂಡಿದ್ದೀನಿ, ನೋಡ್ತಾ ಇದ್ದೀರಲ್ಲ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಮೈ ವೀಡಿಯೋಸ್. ನಿಮ್ಮ ಟೈಮ್ ನಮಗೆ ಕೊಟ್ಟು ನಮ್ಮ ವೀಡಿಯೋ ನೋಡ್ತಿರೋದಕ್ಕೆ ತುಂಬ ಧನ್ಯವಾದಗಳು ಅಂತ ಹೇಳ್ತಾ ಥ್ಯಾಂಕ್ ಯು.